ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಾನು ಜ್ಯೋತಿ ರಮೇಶ್. ನಾವಿಂದು ವಿಶೇಷ ಅತಿಥಿಯಾಗಿ ವಿದ್ವಾನ್ ಯಶವಂತ್ ಎಂಜಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ. ವಿದ್ವಾನ್ ಯಶವಂತ್ ಎಂಜಿ ಅವರು ಕಾರ್ಕಳದ ಶ್ರೀಮದ್ ಭುವನೇಂದ್ರ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದವರು. ಅದೇ ರೀತಿಯಾಗಿ 18 ಕರ್ನಾಟಕ ಬೆಟಾಲಿಯನ್ನ NCC ಆಫೀಸರ್ ಆಗಿ ಕರ್ತವ್ಯ ನಿಭಾಯಿಸಿದವರು. ಅದೇ ರೀತಿ ETV ಖ್ಯಾತಿಯ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಪ್ರಥಮ ಬಹುಮಾನವನ್ನ ಗಳಿಸಿಕೊಂಡವರು. ಅದೇ ರೀತಿ ಮೂಡುಬಿದ್ರೆಯ ಜೈನ್ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು. ಇತ್ತೀಚೆಗೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಜನ್ಮ ದಿನೋತ್ಸವದ ಅಂಗವಾಗಿ 24 ಗಂಟೆಗಳ ಕಾಲ ನಿರರ್ಗಳವಾಗಿ ಗಾಯನವನ್ನು, ಏಕವ್ಯಕ್ತಿ ಗಾಯನವನ್ನು ಹಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದಂಥವರು. ಅವರು ನಮ್ಮೊಂದಿಗೆ ಇವತ್ತು ತಮ್ಮ ಗಾಯನ ಯಾವ ರೀತಿಯಾಗಿ ಅವರು ಅದಕ್ಕೆ ಪೂರ್ವ ತಯಾರಿಯನ್ನು ಮಾಡಿದರು ಅದ್ರ ಬಗ್ಗೆ ನಮ್ಗೆ ವೀಕ್ಷಕ ಬಂಧುಗಳಿಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇನ್ನೋರ್ವ ವಿಶೇಷ ವ್ಯಕ್ತಿ ಇದ್ದಾರೆ. ಅವರೇ ನಮ್ಮ ಮಜಾ ಟಾಕೀಸ್ ಖ್ಯಾತಿಯ ಮೋಹನ್ ಕಾರ್ಕಳ. ಇವರು ಯಶವಂತ್ ಅವರನ್ನ ಮಾತನಾಡಿಸಿದ್ದಾರೆ. ಯಶವಂತ್ ನಮಸ್ಕಾರ. ನಮಸ್ಕಾರ ಸರ್. ಅಭಿನಂದನೆಗಳು. ಥ್ಯಾಂಕ್ ಯು. ಭಾರಿ ಖುಷಿ ಆಯ್ತು ಅಂತ ನಾನು ಲೈವ್ ನೋಡಿದ್ದೇನೆ. ಥ್ಯಾಂಕ್ ಯು ಸರ್. ಲೈವ್ ನೋಡಿದ ಒಂದು 2 ಸಾಂಗ್ ಅಂತೂ ಅಬ್ಬರದಲ್ಲಿ ಬಂದಿದೆ. ಭಾರಿ ಒಳ್ಳೆಗಿದೆ. ಥ್ಯಾಂಕ್ ಯು ಮತ್ತೆ ಸರ್, ಅದು ಹೇಗೆ ಪ್ರಿಪರೇಷನ್ ಮಾಡಿದ್ವಿ? ಗಿನ್ನಿಸ್ ರೆಕಾರ್ಡ್, ಗಿನ್ನಿಸ್ ಅಂತ ಒಳ್ಳೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ಬುಕ್ ಆಫ್ ಅಂದ್ರೆ ಹೇಗೆ ಅದು? ಗೋಲ್ಡನ್ ಬುಕ್ ಆಫ್ ಬೇರೆ, ಗಿನ್ನಿಸ್ ರೆಕಾರ್ಡ್ ಬೇರೆ? ಹಾ, ಖಂಡಿತವಾಗಿಯೂ. ಎರಡು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ದೊಡ್ಡ ಸಂಸ್ಥೆಗಳು. ದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬೇಸಿಕಲಿ ಅಮೇರಿಕಾ, USA. ನೆಕ್ಸ್ಟ್ ಗಿನ್ನಿಸ್ ಲಂಡನ್ ಬೇಸಿಕಲಿ ಇರತಕ್ಕಂಥ ಸಂಸ್ಥೆ ಅದು. ಬಟ್ ಗಿನ್ನಿಸ್ ಎಕ್ಸ್ಪೆನ್ಸ್ ಸಿಕ್ಕಾಪಟ್ಟೆ ಆಗ್ತದೆ, ತುಂಬ ಆಗ್ತದೆ. ಯಾಕೆಂದರೆ ನಾವು ಎಷ್ಟು ಸಾಧನೆ ಮಾಡ್ತೇವೆ, ಪೂರ್ವ ತಯಾರಿ ಅಷ್ಟೇ ಬೇಕಾಗ್ತದೆ ಸರ್. ಪೂರ್ವ ತಯಾರಿಯೂ ಬೇಕು, ಹಾಗೆ ಹಣದ ವ್ಯವಸ್ಥೆಯೂ ಕೂಡ ಬೇಕು. ರೆಕಾರ್ಡ್ ಆದಮೇಲೂ ಕೂಡ ಅಷ್ಟೇ ಸರ್. ಹಾಗಾಗಿ ಅದೊಂದು ಆಯಾ ಚೌಕಟ್ಟಿನಲ್ಲಿ ಏನು ವ್ಯವಸ್ಥೆಗಳು ಬೇಕು ಅದು ತುಂಬ ಜಾಸ್ತಿ ಆಗ್ತದೆ. ಹಾಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸ್ವಲ್ಪ ಕಡಿಮೆ ಅಷ್ಟೆ. ಹಾಗಾಗಿ ನಾನು ಅಂದರೆ ಎರಡು ಸಂಸ್ಥೆಗೂ ಅಪ್ಲೈ ಮಾಡಿದೆ ನಾನು. ಇಮ್ಮಿಡಿಯೇಟ್ ಆಗಿ ನನಗೆ ರಿಪ್ಲೈ ಬಂದದ್ದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಹಾಗಾಗಿ ನಾನು ಇಮ್ಮಿಡಿಯೇಟ್ ಇದಕ್ಕೆ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಮಾಡಿಬಿಟ್ಟೆ. ಹಾಗೆ ಬೇಗವೂ ಕೂಡ ಆಯಿತು. ಮತ್ತು ಅಲ್ಲಿ ಅಧಿಕಾರಿಗಳು ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟರು. ಅದು ಬಹಳ ಮುಖ್ಯವಾದ, ಯಾಕೆಂದರೆ ಅವ್ರು ಯಾರೋ ನಾವ್ಯಾರೋ ಗೊತ್ತಿಲ್ಲ ಸರ್. ಹಾಗಾಗಿ ನಾನು ಈ ಸಂಸ್ಥೆ ಮೂಲಕವಾಗಿ ಇದನ್ನು ಪ್ರಾರಂಭ ಮಾಡಿದೆ. ಇದು ಯಾಕೆ ಮಾಡಬೇಕು, ಎಲ್ಲಿ ಹುಟ್ಟಿತು ಏನತಕ್ಕಂಥ ವಿಚಾರ ಬಂದಾಗ ನನಗೊಂದು ಮನಸ್ಸಿತ್ತು. SP ಬಾಲಸುಬ್ರಹ್ಮಣ್ಯ ಸರ್ ಅಂತಂದರೆ ನಾವೆಲ್ಲರೂ ಕೂಡ ದೇವರಾಗಿ ಪೂಜಿಸಿದಂಥವ್ರು. ಲಕ್ಷಾಂತರ ಜನ ಗಾಯಕರಿಗೆ ಅವರೇ ರೋಲ್ ಮಾಡೆಲ್. ಒಂದು ಗಾಯನ ಅಂತ ಬಂದುಬಿಟ್ರೆ ಅವ್ರ ಗೀತೆಗಳನ್ನೇ ಕೇಳಿ ತನ್ನ ಕಂಠಸಿರಿ ಅದನ್ನು ಆವಿರ್ಭವಿಸ್ಕೊಳ್ತಾರೆ. ಹಾಗೆ ಅದರ ತತ್ವ ತಿರುಳನ್ನು, ಗಾಯನದ ಸ್ವರೂಪವನ್ನು ಹುಡುಕಿ ಹೊರಟಂಥವರಲ್ಲಿ ನಾನು ಕೂಡ ಒಬ್ಬ. ಇನ್ನೊಂದು ವಿಶೇಷ ಏನಂದರೆ, ನನ್ನ ಮನಸ್ಸಲ್ಲೊಂದಿತ್ತು, ಅವರು ಇರುವಾಗ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಬೇಕು, ಅವರು ಗೆಸ್ಟಾಗಿ ಬರಬೇಕು, ಇಡೀ ಕಾರ್ಯಕ್ರಮ ಅವರಿಗೆ ನಾವು ಕೊಡಬೇಕು ಅಂತ ನನ್ನದೊಂದು ಮನಸ್ಸು ಸರ್. ಅದು ಸರಿ ಸುಮಾರು ಒಂದು 2015ರಲ್ಲಿ ನನಗೊಂದು ಯೋಚನೆ ಇತ್ತು. ಹೀಗಿರುವಾಗ ಈ ಹಣದ ಸಮಸ್ಯೆಯಿಂದಲಾಗಿ ಅದು ನಿಧಾನ ಆಯಿತು, ಬಂತು. ಆಮೇಲೆ ನಾವೊಂದು ಮೂವೀಸ್ ಮಾಡ್ಲಿಕ್ಕೆ ಹೋಗಿದ್ದೆವು. ಮೂವೀಸ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಒಂದಷ್ಟು ಹಣದ ವ್ಯಯ ಆಗಿ ಹೋಯಿತು. ಆಮೇಲೆ ಮತ್ತೊಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಒಂದು ಸಾಮೂಹಿಕವಾಗಿ ಯುವ ಜನತೆಯನ್ನು ಒಟ್ಟುಗೂಡಿಸಬೇಕು ಅಂತ ಒಂದೇ ಮಾತರಂ ಗೀತೆ ಅದೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ರು. ಒಂದೊಂದು ಸಮುದಾಯಕ್ಕೆ ಸ್ವಲ್ಪ ಹೀಗೆಯೋ ಅಂತ ಒಂದಷ್ಟು ರಾಜಕೀಯವಾಗಿ ಪ್ರೇರಿತಗೊಂಡು ಅದರ ಸಂಪೂರ್ಣ ಗೀತೆನ ಯಾರು ಕೂಡ ಹಾಡ್ತಾ ಇರಲಿಲ್ಲ. ಹಾಗ ಆ ಸಂಪೂರ್ಣ ಗೀತೆಯ ಸಾರತ್ವವನ್ನು ಪರಿಪೂರ್ಣವಾಗಿ ಯುವ ಜನ ತಿಳಿಸ್ಬೇಕು ಅಂತ ಹೌದೌದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ. ಅಂದರೆ ಈ ಮೂಲ ಗಾಯನಕ್ಕೆ ತೊಡಕಾಗದ ರೀತಿಯಲ್ಲಿ ಅದಕ್ಕೆ ಒಂದು ಸ್ವರೂಪವನ್ನು ನಾವು ಕೊಟ್ಟದ್ದು. ಆಮೇಲೆ ಸರಿ ಸುಮಾರು 7,500 ಜನ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಒಂದೇ ಮಾತರನ್ನು ಮಹತ್ವವನ್ನು ತಿಳಿಸಬೇಕು ಅಂತ ನಮ್ಮ ಮಲ್ಪೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆವು. ಇದು 2018ರಲ್ಲಾಯಿತು. ಬಹಳ ಅದ್ಭುತವಾಗಿ ಮೂಡಿ ಬಂತು. ಪ್ರಾರಂಭದಲ್ಲಿ 5,000 ಜನ ಇದ್ದರು ವಿದ್ಯಾರ್ಥಿಗಳು, 7,500 ಆಯಿತು. ಕೊನೆಗೆ ನೋಡೋಕೆ 25,000 ಜನ ಜಾಸ್ತಿ ಆಯ್ತು ಸರ್. ಅದು ಬಹಳಷ್ಟು ಖುಷಿ ಆಯಿತು. ಆಮೇಲೆ ಯೋಚನೆ ಮಾಡಿದೆ, ಏನಾದರೂ ಸರ್ದೊಂದು ಕಾರ್ಯಕ್ರಮ ಮಾಡುವ ಅಂತ. ಆದರೆ ಅಷ್ಟೊತ್ತಿಗೆ ಹೌದೌದೌದು ಖಂಡಿತ ಸರ್. ಆಮೇಲೆ ಏನಾಯಿತು, ಹೀಗೆ
ಕಾಲಘಟ್ಟದಲ್ಲಿ ಕೊರೋನಾ ಬಂತು, ಇಡೀ ಜಗತ್ತೇ ಮಲಗಿತು. ಆ ಸಮಸ್ಯೆಯಿಂದಲಾಗಿ ಸರ್ರು ಕೂಡ ಈ ಲೋಕವನ್ನು ತ್ಯಜಿಸುವಂತಹ ಸಮಯ ಬಂದು ಹೋಯಿತು, ಅದು ಆಗಿ ಹೋಯಿತು. ಆಮೇಲೆ ಬಿಟ್ಟೆ ಸರ್, ಯಾಕೆಂದರೆ ಎಲ್ಲ ಪ್ರಾಬ್ಲಮ್ಸ್ ಇದೆ, ಹಾಗಾಗಿ ಏನು ಮುಟ್ಲಿಕ್ಕೆ ಹೋಗಲಿಲ್ಲ. ಹೀಗೆ ಇರುವಾಗ 2024ರಲ್ಲಿ ಜಿ ಕನ್ನಡಕ್ಕೆ ಹೋಗಬೇಕು ಅಂತ ಒಂದು ಮನಸ್ಸು ಮಾಡಿದೆ ನಾನು. ಸರೆಗಮಪ, ಜಿ ಕನ್ನಡ ಸರೆಗಮ ಹೋಗಬೇಕು. ಯಾಕೆಂದ್ರೆ ಸರ್ ಅದಕ್ಕೊಂದು ಅಂಶ ಇತ್ತು. ಏನಂದರೆ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡ್ತಾರೆ. ನೀವೇ ಎಷ್ಟು ದಿವಸದಿಂದ ಪ್ರಿಪೇರ್ ಆಗಿದ್ದೀರಿ? ಯಾವ ಐಡಿಯಾ ನಿಮ್ಗೆ ಯಾಕೆ ಥಾಟ್ ಬಂತರಿಗೆ ಐಡಿಯಾ ಸರ್? ಯಾಕೆಂದರೆ ನಿಮಗೆ ಗೊತ್ತುಂಟು ನನ್ನ ಮನೋಭಾವನೆ ಹೇಗೆ ಅಂತ. ಹೇಗೆ ಕಷ್ಟಪಟ್ಟಿದ್ದೇವೆ ಈ ಫೀಲ್ಡು, ಅಷ್ಟು ಸುಲಭದ ಮಾತಲ್ಲ ಸರ್. ಇದು ಹಿಂದೆ ಇತ್ತು. ಉದಾಹರಣೆಗೆ SPB ಸರೇ ಹಾಡಬೇಕು ಅಂತ ಅವರಿಗೋಸ್ಕರವೇ ಗೀತೆಗಳು ರಚನೆ ಆಗ್ತಾ ಇತ್ತು, ಸಂಗೀತ ಸಂಯೋಜನೆ ಆಗ್ತಾ ಇತ್ತು. SPB ಸರ್ ಬಿಟ್ಟರೆ ನೀವು ಬೇರೆ ಯಾರು ಕೂಡ ಹಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದ್ರ ಪ್ರಸ್ತುತ ಈಗಿನ ವಿದ್ಯಮಾನಗಳಲ್ಲಿ ಹೇಗಿದೆ ಅಂದರೆ ಯಾರು ಹೇಗೂ ಹಾಡ್ಬೋದು, ತಂತ್ರಜ್ಞಾನ ಹಾಗಿದೆ ಸರ್. ಈಗ ಉದಾಹರಣೆಗೆ ನೀವೆಲ್ಲ ಕಂಪೋಸ್ ಎಲ್ಲ ಮಾಡುವಾಗ ಎಲ್ಲ ಸಂಗೀತಗಾರರು, ಪರಿಕರ ತಜ್ಞರು ಎಲ್ಲ ಸೇರಿಕೊಂಡು ಒಂದೇ ಟೇಕಿಗೆ ರೆಕಾರ್ಡ್ ಮಾಡ್ತಾ ಇದ್ರಿ ಮುಂಚೆ ಸರ್. ಈಗ ಹಾಗಲ್ಲ ಸರ್. ಈಗ ಅಂದ್ರೆ ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ. ಆಮೇಲೆ ನನಗೆ ಯಾಕೆ ಇದೊಂದು ಥಾಟ್ ಬಂತು ಅಂದರೆ ಸರ್, ಅದ್ರ ಬಗ್ಗೆ ತುಂಬ ವಿಚಾರಗಳಿದೆ. ಯಾಕೆ ಶಾರ್ಟ್ ಹೇಳ್ಬಿಡ್ತೇನೆ ಸರ್. ETV ಅದೇ ತುಂಬೆ ಹಾಡುವೆನು ನಾನು ಪ್ರಥಮ ಬಹುಮಾನ ವಿಜೇತನಾಗಿದೆ. ಯಾಕೆಂದ್ರೆ ಆಗ ನಂಗೆ ಜಡ್ಜ್ಮೆಂಟ್ ಇದ್ದವರು SPB ಸರ್ ಅವರು. ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಲೇಬೇಕಿತ್ತು. ಇದು ನನಗೆ ಆಗ್ಲಿಂದಲೂ ಒಂದು ಒಳ್ಳೆ ಮನಸ್ಸಲ್ಲಿತ್ತು ಸರ್. ಯಾಕೆಂದರೆ ಇವತ್ತು SPB ಸರ್ ಅವರ ಹೆಸರನ್ನು ಇಟ್ಕೊಂಡು, ಅವರ ಫೋಟೋವನ್ನು ಇಟ್ಕೊಂಡು, ಅವರ ಜೊತೆ ಇದ್ದಂಥ ಸಂಬಂಧಗಳನ್ನು ಹಂಚಿಕೊಂಡು ಇವತ್ತು ಬದುಕನ್ನು ಕಟ್ಟಿಕೊಂಡಂಥ ಕಲಾವಿದರು ಸಾವಿರಾರು ಜನ ಇದ್ದಾರೆ ಸರ್. ಬೇರೆ ಬೇರೆ ಸ್ವರೂಪದಲ್ಲಿ ಅವರನ್ನು ಪೂಜಿಸ್ತಾರೆ. ಬಟ್ ನಾನೇನು ಅಂತಂದರೆ, ನಾನು ಇದ್ದದ್ದು ಹೆಚ್ಚು ಅಂದರೆ 8 ತಿಂಗಳು ಅವ್ರ ಜೊತೆಗೆ. ಅಲ್ಲಿ ಅಲ್ಲಿ ನಿಮ್ದು SPB ಸರ್ ಮತ್ತು ನಿಮ್ದು ಒಡನಾಟ ಹೇಗಿತ್ತು? ಅಂದ್ರೆ ಕೆಲವರು ಹೇಳ್ತಾರೆ ಅವರು ಹಾಗೆ ಹಾಗೆ ಕ್ಲೋಸ್ ಅಲ್ಲಿ ಹೇಗಿದ್ರು ಸರ್? ನಿಜವಾಗ್ಲೂ ಅವರ ಜೊತೆ ಮಾತನಾಡಿದ್ದು, ಅವರ ಬಾಂಧವ್ಯ, ಅವ್ರು ನನ್ನನ್ನು ಒಪ್ಪಿಕೊಂಡದ್ದು, ಇದೆಲ್ಲ ಈಗಲೂ ಕಣ್ಣ ಮುಂದೆ ಹೀಗೆ ಸರ್, ಈಗ ಒಂದು ಪಾಸ್ ಆದ ಹಾಗೆ. ಯಾಕೆಂದರೆ SP ಬಾಲಸುಬ್ರಹ್ಮಣ್ಯ ಸರ್ ಅಂದರೆ ದೇವರು, ನಮಗೆಲ್ಲ ದೇವರು. ನಮ್ಮ ಹತ್ತಿನ ಪದಗಳಿಲ್ಲ ಅದಕ್ಕೆ. ಅವ್ರು ದೇವ್ರವರು. ಹೀಗೆ ಶೂಟಿಂಗ್ ಟೈಮ್ ಹೇಗಿತ್ತು ನಮ್ಮದು, ಈಗ ಕಲರ್ಸ್ ಏನಿದೆ ಅದು ಮುಂಚೆ ETV ಕನ್ನಡ ETV ಅಂತೆಲ್ಲ ಇದ್ದದ್ದು. ಅಲ್ಲಿ ನಾವು ಒಳಗೆ ಒಂದು 7:15 ಎಂಟ್ರಿ ಆದರೆ ಎಲ್ಲರೂ ಓಡೋಡಿ ಬಂದು ಏನು ಬೇಕು ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು. ಅಷ್ಟು ಒಂದು ನೀಟ್ನೆಸ್. ಯಾಕೆಂದರೆ ಆ ಟೀಮೇ ಆಗಿತ್ತು. ಆ ಟೀಮಲ್ಲಿ ಆಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅರುಣ್ ಸರ್ ಅವರು, ರಿದಮ್ ಪ್ಯಾಡ್, ಹೌದು, ಫ್ಲೂಟು ಇವರು ನಮ್ಮ ಗೋಡಿಕಿಂಡಿ ಸರ್, ಆಮೇಲೆ ಉಮೇಶ್ ಅವರು ಕೀಬೋರ್ಡು, ಆಮೇಲೆ ಶ್ರೀನಿವಾಸ್ ಸರ್ ಈಗಲೂ ಕೂಡ ಇದ್ದಾರೆ. ಅಲ್ಲ ಹೇಳುದು ನಾವು, ಅಂಥ ಘಟಾನುಘಟಿಗಳು ಇದ್ರು ಸರ್. ಅಷ್ಟು ಡಿಸಿಪ್ಲಿನ್ ಇರತಕ್ಕಂಥ ಒಂದು ಪಕ್ಕ ಲೈವ್. ಆಮೇಲೆ ಸರ್ ಯಾವುದೇ ರೀಟೇಕ್ ಆಗಲಿ ಅದಾಗಲಿ ಏನಿಲ್ಲ ಸರ್. ನೇರ ಕರೆಕ್ಟ್ 10:30 ಸರ್ ಬರ್ತಾ ಇದ್ರು. 10 ಗಂಟೆಗೆ ನಾವೆಲ್ಲ ಅಲರ್ಟ್ ಆಗಿ ಎಲ್ಲ ರೆಡಿ ಇರ್ತಾ ಇತ್ತು. ಸೀದಾ 10:30ಗೆ ಬರೋದು, ಕರೆಕ್ಟ್ 1 ಗಂಟೆಗೆ ಊಟ ಸರ್, 2:15 ಮತ್ತೆ ಸ್ಟಾರ್ಟ್ ಆಗ್ತಾ ಇತ್ತು, 5 ಗಂಟೆಗೆ ಪ್ಯಾಕಪ್. ಆಮೇಲೆ ಅಲ್ಲಿ ಒಡನಾಟ ಹೇಗಿತ್ತು ಅಂದರೆ, ಅವ್ರು ಬರೋದು, ಇಡೀ ಸಭೆ ಎದ್ದು ನಿಂತವ್ರಿಗೆ ಗೌರವ, ಬಂದು ಅವರು ಮೊದಲ ಒಂದನೇ ಇಡೀ ಕನ್ನಡ ನಾಡಿಗೆ ಹೇಳ್ತಾ ಇದ್ರು. ಆಮೇಲೆ ಆ ಕನ್ನಡ ಭಾಷೆ ಮೇಲೆ ಅತ್ಯಂತ ಪ್ರೀತಿ ಸರ್. ಹಾಗೆ ಅದರಲ್ಲಿ ಏನಾದರೂ ಒಂದು ಲೈನನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಅರ್ಥವನ್ನು ಹೇಳ್ತಾ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ರು. ಆಮೇಲೆ ನಾನು ಸಂಸ್ಕೃತ ಭಾಷೆ ಮತ್ತು ಜ್ಯೋತಿಷ್ ಶಾಸ್ತ್ರನ ಅಧ್ಯಯನ ಮಾಡಿದ್ದರಿಂದ ಅವರು ಭಾಳ ಹತ್ರ ಆದ್ರು ಸರ್ ನನಗೆ. ಖಂಡಿತ ಸರ್. ಅದು ಹೇಗಿದೆ ಅಂದರೆ ತುಂಬ ಹತ್ತಿರ ಆದ್ರು. ನೋಡಿ, ನಾವೆಲ್ಲೋ ಸರ್, ಅವರೆಲ್ಲೋ ಸರ್, ನಮ್ಮನ್ನು ಎಷ್ಟು ಗೌರವಾನ್ವಿತ ಕರೀತಾ ಇದ್ರು ಅಂದರೆ, ಯಶವಂತ್ ಅವರು ಬನ್ನಿ, ನೀವು ವೇದ ಮತ್ತು ಸಂಸ್ಕೃತವನ್ನು ಅಧ್ಯಯನ ಮಾಡಿ ತುಂಬ ಖುಷಿ ಆಯಿತು. ಏನು ಸಂಸ್ಕೃತದಲ್ಲಿ ಎಷ್ಟು ಅಧ್ಯಯನ ಮಾಡಿದರೆ ವೇದಗಳು, ಹೀಗೆಲ್ಲ ಕೇಳ್ತಾರೆ. ನಾನು ಎಣಿಸಿದೆ, ಅರೆ ಇವ್ರಿಗೆ ಹೇಗೆ ಗೊತ್ತು ಅಂತ. ನಾವಾಗ ಸಣ್ಣವರಲ್ಲ ಸರ್, ಮನಸ್ಸಿನೊಳಗೆ. ಆದರೆ ಅದು ನಿಜವಾಗ್ಲೂ ವ್ಯಾಲ್ಯೂ ಯಾವಾಗ ನಂಗೆ ಗೊತ್ತಾಯಿತು ಅಂದರೆ, ಹೀಗೆ ಒಂದಿನ ಬಂದರು, ಯಶವಂತ್ ಅವ್ರು ಎಲ್ಲಿದ್ದೀರಿ ಕರೆದ್ರು ಸರ್. ನಾವಂದರೆ ಭಯ ಅಲ್ಲ ಸರ್, ಹೋಗಿ ಕೈ ಕಟ್ಕೊಂಡು ಹೇಳಿದೆ, ಏನಿಲ್ಲ, ಸರ್ವೇ ಜನ ಸುಖಿನೋ ಭವಂತು, ಸರಿ ಉಂಟಾ ಅದು ಕೇಳಿದರು ಸರ್. ನಾನಿನ್ನೂ ಜಸ್ಟ್ ಸಂಸ್ಕೃತ ಅಧ್ಯಯನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಅಂತೆ ನಮಗೆ ಅಂಥ ಜ್ಞಾನ ಏನಿಲ್ಲ. ಸರ್ವೇ ಜನಾ ಸುಖಿನೋ ಭವಂತು, ಅವ್ರು ಸರ್ವೇ ಜನ ಸುಖಿನೋ ಭವಂತು ಅಂತ ಇದ್ರು. ಆ್ಯಕ್ಚುಲಿ ಸರ್ವೇ ಜನಾಹ, ಜನಾಹ ಅಂದ್ರೇನು, ಜನಾಹ ಅಂದ್ರೇನು,
ಆಗ ನಾ ಹೇಳಿದೆ ಇಡೀ ಸಮಸ್ತ ಲೋಕ, ಸಮಸ್ತ ನಾಗರ ಸರಿ, ಸಮಸ್ತವಾದಂಥ ಮನುಕುಲ ಅಂತ ಅದು ಪದ ಅರ್ಥ ಹೇಳುವಾಗ ಅವ್ರಿಗೆ ಬಹಳ ಖುಷಿ ಆಗ್ತಿತ್ತು ಸರ್. ಆಮೇಲೆ ಅವರು ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದ್ರು. ಅಂದರೆ ಅಂತಹ ದೊಡ್ಡ ವ್ಯಕ್ತಿ ಸರ್ ನಮ್ಮಂಥ ಸಣ್ಣವ್ರದ್ದು ಕೇಳ್ತಾರೆ ಅಂದರೆ ಅವರಲ್ಲಿರುವಂಥ ಹೃದಯ ಶ್ರೀಮಂತಿಕೆ ಇದೆಯಲ್ಲ ಸರ್, ಅದು ಭಾಳ ಅದ್ಭುತ ಸರ್. ಹಾಗಾಗಿ ಅವ್ರು ಮಾತಾಡೋ ಕ್ಷಣಗಳು, ಆಮೇಲೆ ನಮ್ದು ಎದೆ ತುಂಬೇಡನ್ನು ವಿನ್ ಆಗಿ ಮತ್ತೊಂದು 8-10 ತಿಂಗಳು ಬಿಟ್ಟು ಮತ್ತೆ ಹೋಗಿದೆ ನಾನು. ಆಗಲೂ ಕೂಡ ಸಭೆಯಲ್ಲಿದ್ದು ಯಶವಂತ್ ಅವ್ರು ಬನ್ನಿ ಅಂತ, ಅಂದರೆ ತುಂಬ ನೆನಪು ಸರ್. ಅದನ್ನ ನೋಡಿ ನಮಗೆ ಕೂಡ ಅವರ ಹಾಗೆ ಆಗಬೇಕು ಅಂತ ಒಂದು ಯೋಚನೆ. ಖಂಡಿತ ಸರ್. ಯಶವಂತ್ ಅವರೇ, ನೀವು ಈ ಟಿವಿಯಲ್ಲಿ ಎದೆ ತುಂಬಿ ಹಾಡಿದನ್ನು ಮಾಡಿದಿರಿ, ತಿರುಗಿ ಸರಿಗಮಪ್ಪ ಝೀಗೆ ಆದಾಗ ಯಾರು ಜನಗಳು ಹೇಳಿಲ್ಲ ಇನ್ನು 2 ಸತಿ ಇವರೇ ಆಗಿಲ್ಲ ಸರ್. ಅದು ಯಾವ ಉದ್ದೇಶ ಒಂದಿತ್ತು ಸರ್. ಯಾಕೆಂದ್ರೆ ನಾನು ಈ ಟಿವಿ ಎದೆ ತುಂಬಿ ಹಾಡುವೆನು ವಿನ್ನಾದೆ, ಒಂದಷ್ಟು ಸಂಘ ಸಂಸ್ಥೆಗಳು ಸನ್ಮಾನಗೊಂಡ್ರು, ಎಲ್ಲ ಆಯಿತು. ಆದರೆ ಈ ಪ್ರಚಾರ ಏನೋದು ಕಡಿಮೆ ಇತ್ತು. ಯಾಕೆಂದರೆ ಆಗ ಯೂಟ್ಯೂಬ್ಗಳಾಗಲಿ ಫೇಸ್ಬುಕ್ಗಳಾಗಲಿ ಹೆಚ್ಚು ಪ್ರಚಾರದಲ್ಲಿ ಇರಲಿಲ್ಲ ಸರ್. ಅದು ಹೇಗೇನು ಏನು ಒಂದು 2011 ಮೇ ಬಿ ಜಿ ಕನ್ನಡ ಪ್ರಾರಂಭ ಆಯ್ತದೆ ಎಣಿಸ್ಕೊಳ್ತೇನೆ. ಅಂದರೆ ಸರಿಗಮಪ್ಪ ಅದು ಒಂದು ಅಬ್ಬರವಾಗಿ, ಅಷ್ಟೊತ್ತಿಗೆ ಈ ಸೋಷಿಯಲ್ ಮೀಡಿಯಾ ಬಹಳಷ್ಟು ಬೆಳೆದಿತ್ತು ಸರ್. ಅದು ಅಬ್ಬರದೊಳಗೆ ಬೇರೆಯವರು ಎಂತ ಹೇಳೋದು, ಆ ರೀತಿಯಾಗಿ ಅದು ಅಷ್ಟು ಸ್ಪೀಡ್ ಆಗಿತ್ತು ಸರ್. ಆಮೇಲೆ ಏನು ಮಾಡೋದು, ಆ್ಯಕ್ಚುಲಿ ನಾವು ವಿನ್ನರ್ ಅಲ್ವಾ, ನಾನು ಯಾಕೆ ಅಲ್ಲಿ ಹೋಗ್ಬೇಕು, ಯಾಕೆ ನನ್ನ ಮನಸ್ಸೊಳಗಿತ್ತು ಅಲ್ಲಿ ಹೋಗಿ ಸೋತು ಬಿಟ್ರೆ ಹೇಗೆ ಅಲ್ವಾ ಸರ್. ಯಾಕೆಂದರೆ ಪ್ರತಿಭೆ ಎನ್ನುವಂಥದ್ದು ಯಾರ ಸೊತ್ತಲ್ಲ ಸರ್, ಅವರವರು ಅದನ್ನು ಸಂಪಾದನೆ ಮಾಡಿದಂಥ ವಿಚಾರ ಅದು. ಹಾಗೆ ಆರ್ತಿ ಕಲ್ಪನೆ ಆಯಿತು. ಆದರೂ ಎಣಿಸ್ತಾ ಇದೆ ಒಮ್ಮೆ ಆದರೂ ಹೋಗುವ ಅಂತ. ಕೊನೆಗೆ ನನಗೆ ಯಾಕೋ ಮನಸ್ಸಾಗಲಿಲ್ಲ. ನಮ್ಮ ವಿದ್ಯಾರ್ಥಿಗಳನ್ನು ಬಹಳಷ್ಟು ಜನ ಪ್ರೇರಣೆ ಮಾಡಿ ಅವ್ರನ್ನ ಕಳಿಸಿಕೊಡೋದು, ತಯಾರು ಮಾಡೋದೆಲ್ಲ ಮಾಡ್ತಾ ಇದೆ. ಹೀಗಿರುವಾಗ ಕಾಲಘಟ್ಟದಲ್ಲಿ ಹಲವಾರು ವರ್ಷಗಳು ಮುಗ್ದೇ ಹೋಯಿತು. ಅದಕ್ಕಿಂತ ಮುಂಚಿತವಾಗಿ ಏನಾಯಿತು, ನಾನು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿರಿಸಿದ್ದು ನಾನು ಹೊರಗೆ ಬರಲಿಕ್ಕೆ ಬಿಡಲಿಲ್ಲ. ಯಾಕೆಂದರೆ ವಿದ್ಯಾರ್ಥಿಗಳಿಗೊಂದು ಆಶಯ ಇರ್ತದೆ, ನಮ್ಮ ಸರ್ ಅಂತ ನಾವು ವಾರಕ್ಕೆ 1 ರಜೆ ಹಾಕಿದ್ರೆ ಹೇಗಾಗುವ ಸರ್. ಹಾಗಾಗಿ ಅದೊಂದು ಆ ಕ್ಷೇತ್ರಕ್ಕೆ ಕೊಡುವಂತಹ ಒಂದು ಅವಮರ್ಯಾದೆ ಅಂತ ನನ್ನ ಮನೆ ಅನಿಸಿಕೊಂಡಿತ್ತು. ಹಾಗ ನಾನು ಮಾಡಿದೆ, ಆ ಶಿಕ್ಷಣದ ಒಳಗೆ ಇದ್ದುದ್ರೆ ಹೊರಗೆ ಬರ್ಲಿಕ್ಕೆ ಅಸಾಧ್ಯದ ಮಾತಾಗ್ಬಿಡ್ತು. ಆ ಸಿಕ್ಕುವಂತಹ ಒಂದು ಸಂಭಾವನೆಗೆ, ಮಂತ್ಲಿ ಸ್ಯಾಲ್ರಿನಿಂದ ಅದಕ್ಕೆ ತಕ್ಕಂಥ ನಮ್ಮ ಜೀವನಗಳು ಅದು ಫುಲ್ ಆಟೋಮೆಟಿಕ್ ಆಗಿ ಚೇಂಜ್ ಆಗಿಬಿಡುತ್ತೆ ಸರ್. ಹಾಗಾಗಿ ನನಗೆ ಹೊರಗಡೆಗೆ ಯಾರು ಪ್ರೋಗ್ರಾಮ್ ಬುಕ್ ಮಾಡಿದ್ರು ಕೂಡ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದೊಂದು ಸಮಸ್ಯೆ ಇತ್ತು. ಆಮೇಲೆ ಹೀಗಿರುವಾಗ ಏನಾಯ್ತು, ಇಲ್ಲ ಒಮ್ಮೆ ಆದರೂ ಕೂಡ ಅದಕ್ಕೆ ಹೋಗುವ ಅಂತ ಯೋಚನೆ ಮಾಡಿದೆ. ಆಮೇಲೆ ಒಂದು ಘಟನೆ ನಡೀತು, ವೆರಿ ಇಂಪಾರ್ಟೆಂಟ್. ಅದು ಒಬ್ಬರು ವ್ಯಕ್ತಿ ನನಗೆ ಫೋನ್ ಮಾಡ್ತಾರೆ, ಯಶವಂತ್ ಸರ್ ಇಂಥ ಡೇಟಲ್ಲಿ ಫ್ರೀ ಇದ್ದೀರಾ? ಹೌದು ಫ್ರೀ ಇದ್ದೇನೆ. ಆ ಪ್ರೋಗ್ರಾಮಿಗೆ ಒಂದು ಒಳ್ಳೆಯ ಇವೆಂಟ್ ಸರ್, ಭಾಳಷ್ಟು ಒಳ್ಳೆಯ ಇವೆಂಟ್. ಒಂದು ಎಲ್ಲ ಮಾತಾಡಿ ಆಗ್ತದೆ. ಆಮೇಲೆ ಒಂದಷ್ಟು ಸಂಭಾವನೆ ನಿಗದಿಪಡಿಸ್ತಾರೆ. ಸರಿ ಆಯಿತು ಸರ್, ನಿಮ್ಮ ಪ್ರೊಫೈಲ್ ಬೇಕು ನಮಗೆ ಅಂತ ಹೇಳ್ತಾರೆ. ನಾನು ಹೇಳಿದೆ ಈ ಟಿವಿ ಇದೆ ತುಂಬೆ ಹಾಡುವೆನು ಪ್ರಶಸ್ತಿ ವಿಜೇತ ಯಶವಂತ್ MG ಹಾಕಿ ಅಂತ ಆಯ್ತು. ಸರಿ ಆಯಿತು. ಇನ್ನೇನು ಕಾರ್ಯಕ್ರಮ ಹತ್ತಿರ ದಿನಗಳು ಇರುವಂಥ ಸಂದರ್ಭದಲ್ಲಿ ಫೋನ್ ಮಾಡ್ತಾರೆ, ಸರ್ ಅದು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಸರ್ ಅಂತ ಹೇಳ್ತಾರೆ. 100% ಅಲ್ಲ, ಕ್ಯಾನ್ಸಲ್ ಅಲ್ಲ, ನಾನು ಮಾತ್ರ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಆಯಿತು ಅಂತ ಹೇಳಿದರು. ನನಗೆ ಯಾಕೆ, ರೀಸನ್ ಏನು, ಈಗ ಬೇರೆ ರೀತಿ ಏನಿರ್ಬೋದಾ? ಅವ್ರು ನಿಜವಾಗಿ ಹೇಳಿದರು, ಸರ್ ಏನಿಲ್ಲ ಸರ್, ಅವರಿಗೆ ಸರಿಗಮಪದ ಸಿಂಗರ್ಸ್ ಮಾತ್ರ ಬೇಕಂತೆ. ಆಗ ಬಹಳ ದುಃಖವಾಯಿತು ಸರ್. ಹಾಗಾದರೆ ನಾವು ವಿಜೇತರಾದವರು, ಈಗ ನಿಮ್ಗೆ ಗೊತ್ತಿದೆ ಮೋಹನಣ್ಣ, ಈಗ ನೀವು ವಿನ್ ಆಗಬೇಕು ಅಂತಿಲ್ಲ, ಜಸ್ಟ್ ಆಡಿಷನ್ಗೆ ಹೋಗಿ ಬಂದರು. ಜೀ ಕನ್ನಡ ಸರಿಗಮಪ ಖ್ಯಾತಿ ನಾವು ಯಾವತ್ತೂ ಬೇಕಾದಷ್ಟು ನೋಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ. ಆಗ ಬಹಳ ನೋವಾಯಿತು. ಹೀಗೂ ಕೂಡ ಉಂಟಾ ಅಂದ್ಕೊಂಡು. ಆಗ ನನಗೆ ನನ್ನ ಸ್ನೇಹಿತರು ಹೇಳಿದರು, ಯಶವಂತ್ ಸರ್ ಏನು ಬೇಕಾರಾಗಿರಲಿ, ಸಮಾಜದಲ್ಲಿ ಯಾರು ನಮ್ಮ ಜೊತೆಗೆ ಇರುವವರೆಲ್ಲ ಹೋಗುವವರಲ್ಲ, ನೀವು ಒಮ್ಮೆ ಹೋಗಿ ಬಂದರೆ ಏನಾಗ್ತದೆ ಅಂದ್ಕೊಂಡು ಹೀಗೆ ಒಂದು ಸಲಹೆ ಕೊಟ್ಟರು. ಅದು ಭಾಳ ದುಃಖವಾಯಿತು. ಅದೇ ಸಮಯಕ್ಕೆ ಏನಾಯಿತು, ಈ ವಿಶ್ವ ಗಾಯಕರ ಒಂದು ಸಮ್ಮಿಲನ ಅಂದರೆ ಎಲ್ಲ ಒಟ್ಟುಗೂಡಿಸಬೇಕು ಅಂತ ಜೀ ಕನ್ನಡ ಒಂದು ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ರು. ಹಾಗೆ ಇಡೀ ವರ್ಲ್ಡಿನ 2024 ಸರ್. ಹೌದು 2024 ಪ್ರಪಂಚದ ಮೂಲೆ ಕನ್ನಡಿಗರು ಯಾರಲ್ಲಿದ್ದಾರೆ ಎಲ್ಲರಿಗೂ ಅವಕಾಶ ಕೊಡಬೇಕು, ಅದರಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ. ಹಾಗಾಗಿ ನನ್ನ ಮನಸ್ಸಿಗೆ ಅನಿಸಿತು, ನನ್ನ ವಯಸ್ಸಿನ ಗಾಯಕರು ಬೇಕಾದಷ್ಟು ಸಿಗ್ತಾರೆ ಅಂತ ಆಯಿತು. ಸರಿ ಎಲ್ಲ 72ವರೆಗೂ ಇದ್ರು. ಹಾಗಾಗಿ ನಾನು ಅದರ ಒಳಗೆ ಹೋದೆ. ಆಮೇಲೆ ಸೆಮಿಫೈನಲ್ವರೆಗೆ ಇದ್ದೆ ನಾನು. ಮತ್ತು ಅವ್ರದ್ದು ರೂಪುರೇಷೆಗಳು ಒಂದಷ್ಟು ಅವರ
ಏನು ವ್ಯವಸ್ಥೆಗಳೇನಿದೆ ಅದಕ್ಕೆ ನಾವು ಒಗ್ಗಿಕೊಳ್ಳಲೇಬೇಕಾಯ್ತು. ಸೆಮಿಫೈನಲ್ ನಂತರ ಹೊರಗೆ ಬಂದೆ. ಸರ್ ಒಂದು ವಿಶೇಷ ಅಂತ ಹೇಳಿದ್ರೆ ಈ 3 ಗಂಟೆಯಿಂದ ಮರುದಿವಸ 3 ಗಂಟೆ ತನಕ ಕುಳಿತುಕೊಂಡು ಆಡಿದ್ರಲ್ಲ, ಅದೊಂದು ಯಾವ ರೀತಿ ನನ್ಗೆ ಅರ್ಥ ಆಗಿಲ್ಲ. ಹಾ ಸರ್, ಏನಿಲ್ಲ, ಅದಕ್ಕೆ ಉತ್ತರವೂ ಕೂಡ ಅಷ್ಟೇ ನಾನು ಜೀವನ ರೂಪಿಸ್ಕೊಂಡ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ನಾನು. ಯಾಕೆಂದ್ರೆ ಈಗ ಪ್ರಸ್ತುತ ಈಗ ಒಂದು 10 ನಿಮಿಷ ಕೂತ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನನಗೆ ಮುಖ್ಯವಾಗಿ ಏನಂದ್ರೆ ನನ್ನ ಯೋಚನೆ ಇದ್ದದ್ದು 1 ಗಂಟೆ ನಿಂತು ಹಾಡಬೇಕು, 1 ಗಂಟೆ ಕುಳಿತು ಹಾಡಬೇಕು ಅಂತ. ಅದಕ್ಕೋಸ್ಕರ ಬೇರೆ ಬುಕ್ ಸ್ಟ್ಯಾಂಡ್ಗಳೆಲ್ಲ ತಯಾರು ಮಾಡ್ಕೊಂಡಿದ್ದೆ. ಪ್ಲಾಟ್ಫಾರ್ಮ್ ಸಣ್ಣದಿತ್ತು, ಯಾಕೆ ನಾನು ಒಬ್ಬನೇ ಕುಳಿತು ಹಾಡೋದರಿಂದ, ಮತ್ತೆ ಯಾವುದೇ ಕೋರಸ್ ಇಲ್ಲ, ಫೀಮೇಲ್ಸ್ ಕೂಡ ಹಾಡಲಿಕ್ಕೆ ಯಾರು ಕೂಡ ಇಲ್ಲ. ಹಾಗಾಗಿ ನಾನು ರೆಡಿ ಇದ್ದೆ, ಮೆಂಟಲ್ ರೆಡಿ ಆಯಿತು. ಸೀದಾ ಬಂದ ತಕ್ಷಣ ಸಭೆಗೂ ನಮಸ್ಕಾರ ಮಾಡಿದೆ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಂದೆ. ದೇವ್ರು ಇಷ್ಟು ದಿನ ಕೈ ಹಿಡಿದು ನಡೆಸಿದ್ದೆ, ನೀವು ಬೇಕು ಅಂದ್ರೆ ಮುನ್ನಡೆಸು, ಇಲ್ಲದ್ರೆ ಬಿಟ್ಟು ಬಿಡು, ಇಷ್ಟೇ ಸರ್, ಇಷ್ಟೇ ಸರ್. ಅದು ಮತ್ತೆ ಇನ್ನೇನು ನಂಗೆ ಆನ್ಸರ್ ಇರಲಿಲ್ಲ. ಸೀದಾ ಕುಳಿತುಕೊಂಡು ಎಲ್ಲಿವರೆಗೆ ಅಂದ್ರೆ ನಾನು ಕುಳಿತಂತ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಬಟ್ಟೆ ಕೂಡ ಹಾಕೊಳ್ಳಿಲ್ಲ, ನೀವು ವಿಡಿಯೋದಲ್ಲಿ ನೋಡ್ಬೋದು. ಸೀದಾ ಹೋಗಿ ನೇರ ಕೂತ್ಕೊಂಡೆ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಸರ್. ಆಮೇಲೆ ನನಗೆ ಗೊತ್ತಾದ್ರು ನಿಂತು ಹಾಡ್ಬೇಕು ಅಂತ. ಮಾರನೇ ಸಂಜೆಗೆ 3 ಗಂಟೆಗೆ ಯೋಚನೆ ಆಯ್ತು. ಮತ್ತೆ ನನಗೆ ಅದು ಮ್ಯೂಸಿಯನ್ಸ್ ಎಲ್ಲ ಹೇಗೆ, ನೀವು ಬ್ರೇಕ್ ಇತ್ತು, ಸ್ವಲ್ಪ ಬ್ರೇಕ್ ಇತ್ತು ತಗೊಂಡಿದ್ದೀರ? ಅದು ಏನಿಲ್ಲ ಸರ್, ಪ್ರತಿ ಗಂಟೆಗೆ 5 ನಿಮಿಷ ನಾನು ರೆಸ್ಟ್ ಇಟ್ಟಿದೆ. ಯಾಕೆಂದ್ರೆ ಎಲ್ಲವನ್ನು ನಾವು ಇಲ್ಲ, ಅದು ಬಿಟ್ಟು ಬರ್ತದೆ ಅದು. ಯಾಕೆಂದ್ರೆ ಆ 5 ನಿಮಿಷ ನಮಗೆ ಬಹಿರ್ದೇಶ ಹೋಗ್ಲಿಕ್ಕೆ ಬೇಕೇ ಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತದೆ. ಹಾಗೆ ಅಂದ್ಕೊಂಡು ನಾವು ಇಟ್ಕೊಂಡದ್ದು. ನಾವು ಈಚೆ ಹೀಗೆ ಹೋಗಿ ಬರೋದ್ರೊಳಗೆ ಟೈಮ್ ಆಗ್ತಿತ್ತು ಸರ್. ನಮ್ಮ ರಾಜಗೋಪಾಲನ ಗಿಟಾರ್ ಅಂತೂ ಯಶವಂತರ ರೆಡಿ, ನಾನು ಹೀಗೆ ಬರೋದ್ರೊಳಗೆ ಟೈಮ್ ಕ್ಲೋಸು. ಅದಲ್ಲ, ಈ 3 ಗಂಟೆಯಿಂದ ಬೆಳಿಗ್ಗೆ ತನಕ ಮಾಡ್ತಾರೆ, ಬೆಳ್ಳಿಗೆ ಮೇಲೆ ಮಾಡೋದುಂಟಲ್ಲ. ಹೌದು ಸರ್, ಆಕ್ಚುಲಿ ಕೆಲವೇನು ಎಕ್ಕ ಭಜನೆ ಮಾಡ್ತಾರೆ. ಹೌದು ಹೌದು, 6 ಗಂಟೆ ಇನ್ನೊಂದು 6 ಗಂಟೆ ನಡೆದೋಗ್ತದೆ. ಇದು ಮಧ್ಯಾಹ್ನ 3 ಗಂಟೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಆದ್ಮೇಲೆ ತಿರುಗಿ ಅದು ಭಾರಿ ಕಷ್ಟ ಸರ್. ನಾನು ಅದಕ್ಕೆ 2 ರೀತಿ ನಂಗೆ ಹೆಲ್ಪ್ ಏನಾದಂದ್ರೆ, ಈಗ ನಾನು ಸಂಗೀತ ಕ್ಲಾಸಿಗೆ ಕುಳಿತರೆ ಬೆಳಿಗ್ಗೆ ಮಕ್ಕಳೆಲ್ಲ ಬಂದಷ್ಟು ಜನ ಬರ್ತಾರೆ. ಬೆಳಗ್ಗೆ ಒಂದು 9:30 ಕೂತ್ರೆ ನಾನು ಕೆಲವೊಮ್ಮೆ 4 ಗಂಟೆಗೆ ಹೇಳುದು. ಹೀಗೆ ಕುಳಿತುಕೊಂಡು ನನಗೆ ಅದು ಗೊತ್ತಿಲ್ಲ, ಅದು ಮರ್ತು ಹೋಗ್ಬಿಟ್ಟಿದೆ. ಇನ್ನೊಂದೇನೋ, ನಾವು ಈಗ ಪುರೋಹಿತ ವಿಭಾಗಕ್ಕೆ ಹೋದ್ರು ಕೂಡ ಮಿನಿಮಮ್ 3 hours 4 hours ನಾವು ಹಾಗೆ ಕೂತಿರ್ತೇವೆ, ಅದೊಂದು. ಆಮೇಲೆ ನಂಗೆ ಎಲ್ಲಿಯೂ ಕೂಡ ಇಲ್ಲಿವರೆಗೆ ಕಾಲು ನೋವು ಅಂತ ಇವತ್ತಿನ ಅನ್ನಿಸ್ಲೇ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಒಂದು. ಇನ್ನೊಂದೇನೆಂದರೆ, ನಾನು ಮೊದಲು ನನ್ನ ದೇಹದ ಸ್ಥಿತಿ ಹೇಗಿದೆ ಅಂತ ಫಸ್ಟ್ ನಾನು ಕನ್ಸಲ್ಟ್ ಮಾಡ್ಕೊಂಡಿದ್ದೇನೆ ಡಾಕ್ಟರ್ ಹತ್ರ ಹೋಗಿ. ಹೀಗೆ ಅವರೊಂದು ಒಳ್ಳೆ ಸಲಹೆ ಕೂಡ ಕೊಟ್ಟರು. ಆಮೇಲೆ ಎಷ್ಟೋ ವೇದಿಕೆಗಳಲ್ಲಿ ಸರ್ ಒಂದು ಕಂಟಿನ್ಯೂ ಒಂದು 5 ಸಾಂಗ್ ಹಾಡಿದ ಮೇಲೆ ವಾಯ್ಸ್ ಕ್ರ್ಯಾಕ್ ಬರ್ತದೆ. ಆಮೇಲೆ ಹೈ ರೇಂಜ್ ಸಾಂಗ್ ಹಾಡಿದ್ಮೇಲೆ ಲೋ ರೇಂಜ್ ಬರಲಿಕ್ಕೆ ಭಾಳ ಕಷ್ಟ ಸರ್. ನಾವು ಹಾಡಬೇಕು ಅಂತ ಇರ್ತದೆ, ದೇಹ ನಮಗೆ ಸ್ಪಂದಿಸೋದಿಲ್ಲ. ಅದಕ್ಕೆ ಏನು ಮಾಡೋದು ಅಂದ್ಕೊಂಡು ನನಗೆ ಒಂದಷ್ಟು ನಾನು ಪ್ರಶ್ನೆ ಹಾಕ್ಕೊಂಡೆ. ಆಮೇಲೆ ಮಣಿಪಾಲದ ಏನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡುವಾಗ ಅವ್ರು ಹೇಳಿದರು, ಬಾಳೆಹಣ್ಣು ಬೇಕಾದ್ರೆ ತಿನ್ನಿ, ಊಟ ಮಾಡಬೇಡಿ, ಕಾಫಿ ಕುಡಿಬೇಡಿ, ಆಮೇಲೆ ಬಿಸಿನೀರು ಕುಡಿಬೇಡಿ, ತಣ್ಣೀರಿಗೆ ನೀವು ಜೇನನ್ನು ಮಿಶ್ರಣ ಮಾಡಿ ಕುಡಿಯಿರಿ ಅಂತೆಲ್ಲ ಹೇಳಿದೆ. ಅದರಿಂದ ಧ್ವನಿ ಬೀಳೋದಿಲ್ಲ ಅಂತ ಅವರೊಂದು ಸಲಹೆ ಕೊಟ್ಟರು. ಸರ್ ನನಗೆ ಜೇನು ಅನ್ನೋದು ಮರ್ತೆ ಹೋಯ್ತು ಸರ್. ಹೌದು, ನೀರು ಇದು ಮಾತ್ರ ನನಗೆ ಪಕ್ಕ 100% ನಾನು ಆತ್ಮವಿಶ್ವಾಸದಲ್ಲಿದೆ. ಯಾಕೆಂದ್ರೆ ಅದ್ರ ಬಗ್ಗೆ ಈ ಆಯುರ್ವೇದಿಕ್ ವಿಚಾರದಲ್ಲಿ ಒಂದಷ್ಟು ನನಗೆ ತಿಳುವಳಿಕೆ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಮಾಡಿದೆ ಫುಡ್ ಸರ್. 24 hour ಅಲ್ಲಿ ಒಂದು ಚೂರು ಫುಡ್ ಸ್ವೀಕಾರ ಮಾಡಲಿಲ್ಲ. ಇದು ಸರ್ ಎಷ್ಟು ತಿಂಗಳಿಂದ ಪ್ರಿಪೇರ್ ಆಗ್ತಿದ್ದೀರಿ? ಹಾಡಬೇಕು, ಈ ದೇಶ ಚಿನ್ನ ಮಾಮೂಲಿ ಎಲ್ಲ ಬರುದಿಲ್ಲ ಸರ್. ಇದು ಆಕ್ಚುಲಿ ಇದೊಂದು ಗಮ್ಮತ್ತುಂಟಿದು. ನಾನು ಪ್ರಿಪರೇಷನ್ ಆಗ್ಲಿಲ್ಲ ಸರ್. ನಾನು ಪ್ರಿಪರೇಷನ್ ಯಾವ್ದಕ್ಕಾಯ್ತು ಆಗ್ತಂದ್ರೆ, ನಮ್ದು ಡೇ ಅಂಡ್ ನೈಟ್ ಹಾಡ್ಬೇಕಲ್ಲ, ಪೊಲೀಸ್ ಪರ್ಮಿಷನ್ ಸಿಗ್ಲಿಲ್ಲ, ಆಮೇಲೆ ಸ್ಪಾನ್ಸರ್ ಸಿಗ್ಲಿಲ್ಲ. ಇದು ಮುಂದಕ್ಕೆ ಏನ್ ಮಾಡೋ ನಾನು ನನ್ನ ಟೋಟಲ್ ಎಷ್ಟು ಖರ್ಚಾಯ್ತದು? ಸಾಧಾರಣ ಒಂದು 7 lakh. ತುಂಬಾ ಖರ್ಚಿದೆ ಸರ್, ಅಷ್ಟು ಸುಲಭ ಇಲ್ಲ. ಪೂರ್ವ ನಿಗದಿತ ಅಷ್ಟೇ ಖರ್ಚಿದೆ, ಇದು ರೆಕಾರ್ಡ್ ಆದ್ಮೇಲೆ ಅಷ್ಟೇ ಖರ್ಚಿದೆ. ಮತ್ತೆ ಪ್ರತಿ ಒಂದಕ್ಕೂ ಹಣ ಇದೆ ಸರ್, ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅದು ವಿಶ್ವ ಮಟ್ಟದಲ್ಲಿ ನಡೆದುದರಿಂದ ಒಂದಷ್ಟು. ಮತ್ತೆ ಇನ್ನೊಂದೇನಂದ್ರೆ, ಅನೇಕ ಮಹನೀಯರು ಸಹಕಾರ ಕೊಟ್ಟರು, ಹಾಗಾಗಿ ಒಂದಷ್ಟು ಬರ್ಡನ್ ಕಡಿಮೆ ಆಯ್ತು. ಹೌದು ಸರ್. ಮತ್ತೆ ಯಾವುದೇ ಸಂಘ ಸಂಸ್ಥೆ ಒಟ್ಟಿಗೆ ನಾನು ಮಾಡಲಿಲ್ಲ. ಯಾಕೆಂದ್ರೆ
ಅದು ಬೇರೆ ಬೇರೆ ಸ್ವರೂಪವಾಗಿ ಪಡೆದು ಬಿಡ್ತದೆ ಸರ್. ಅದಕ್ಕೋಸ್ಕರ ಒಂಚೂರು ಭಯ ಆಯಿತು. ಹಾಗಾಗಿ ನಾನೇ ಏನೇ ಆದರೂ A to Z ನಾನೇ ಅದನ್ನು ಫುಲ್ ಹೋಲ್ಡ್ ಮಾಡಿದ್ದು. ಕೆಲವು ಹಿರಿಯ ಕಲಾವಿದರೆಲ್ಲ ನನಗೆ ನನ್ನನ್ನು ಭಾಳ ಪ್ರೀತಿ ಹತ್ತಿರ ಇದ್ದವರೆಲ್ಲ ಹೇಳಿದರು. ಬಟ್ ನನಗೆ ಮುಜುಗರ ಆಯ್ತು. ಈಗ ನಾನು ಬಂದ್ಬಿಟ್ಟು ಮೋಹನ ನಂಗೊಂದು 2 ಲಕ್ಷ ಹಣ ಬೇಕು ಕೊಡಿ ಅಂದರೆ ನೀವೇನು ಹೇಳ್ತೀರಿ? ಅಲ್ಲ ಸಾಧಾರಣವಾಗಿ ಈಗ ಒಂದು 5-10 ಸಾವಿರ ಸರಿ ಸರ್, ಈಗ ಹಾಗೆ ಬಂದು ಕೇಳೋ ಹೇಳ್ತೀರಿ? ಇದು 7 ಲಕ್ಷ ಅಂತ ಹೇಳಿದ್ರೆ ಖುಷಿಯಲ್ಲ. ಹೌದು ಸರ್, ಖಂಡಿತವಾಗಿ. ಆಮೇಲೆ ಜಿ ಶಂಕರ್ ಅವರು, ಆಮೇಲೆ ಎಕ್ಸಲೆಂಟ್ನ ಯುವರಾಜ್ ಜೈನ್ ಸರ್ ಅವರು, ಆಮೇಲೆ ನಮ್ಮ ಗೋಪಾಲ್ ಕೃಷ್ಣ ಕುಂದರ್ ಪೋಸ್ಟ್ ಡಿಪಾರ್ಟ್ಮೆಂಟ್ನವರು, ಇವರು ಉಮಾನಾಥ್ ಕಾಮತ್ ಅಂತ ಸರ್ ಅವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಬಂಜಾರ ಪ್ರಕಾಶ್ ಶೆಟ್ಟರವರು. ನಾನು 2ನೇ ತಾರೀಕು ಸರ್ ನನ್ನ ಹತ್ರ ಇದ್ದ ಹಣ ಕೇವಲ 25,000 ಸರ್, 25,000. ಧೈರ್ಯಕ್ಕೆ ಮೆಚ್ಚುಗೆ. ಬಟ್ ನನಗೆ ಇನ್ನಿಲ್ಲ, ಇನ್ನು 2 ಗಂಟೆ 10 ಗಂಟೆ 2ನೇ ತಾರೀಕು ಜೂನ್ 2ನೇ ತಾರೀಕು 10 ಗಂಟೆಗೆ ನನ್ನ ಹತ್ರ ಹಣ ಸಂಗ್ರಹ ಆದ ಕೇವಲ 25,000. ಏನು ಮಾಡೋದು ಅಂತ ಕೂತ್ಕೊಂಡಿದೆ. ಆಗ ನನ್ನ ಮಿತ್ರ ಯಾರ ಜೊತೆ ಹೇಳ್ಕೊಳ್ಬೇಕಲ್ಲ ಸರ್, ಇಲ್ಲ ತುಂಬ ಟೆನ್ಷನ್ ಆಗ್ತದೆ, ಏನು ಮಾಡೋದು? ಆದ್ರೆ ಒಂದು ಹಠ ಇತ್ತು ಸರ್, ಎಂತ ಬೇಕಾರಾಗಲಿ 24 ಗಂಟೆ ಹಾಡಿ ನನ್ನ ಶತಸಿದ್ಧ ಅಂತ ನನ್ನ ದೈಹಿಕ ಮಾನಸಿಕ ರೆಡಿ ಇದ್ದೆ. ಆಗ ಇವರಿಗೊಂದು ಕಾಲ್ ಮಾಡಿದೆ. ಆಮೇಲೆ ಇವರು ದಾಮೋದರ ಶರ್ಮರ್ ಹೇಳಿದರು, ಹೌದಾ ಮಾರ ಹೀಗಾಯ್ತಾ, ಸರಿ ಹಾಗಾದರೆ ನೋಡುವ ಏನಾರು ವ್ಯವಸ್ಥೆ ಮಾಡುವ ಅಂತ ಆಯಿತು. ಆಮೇಲೆ ಇಮ್ಮಿಡಿಯೇಟ್ ಕಾಲ್ ಬಂತು, ಎಲ್ಲಿದ್ದಿ ಸರ್? ಹೀಗಿದ್ದೇನೆ, 11 ಗಂಟೆಗೆ ಪಡುಬಿದ್ರೆಗೆ ಬಾ ಅಂತ ಅಂದರು. ಸೀದಾ ಹೋದೆ ಸರ್. ದಾಮೋದರ್ ಶರ್ಮಾ ಖ್ಯಾತ ನಿರೂಪಕರು, ಧಾರ್ಮಿಕ ಚಿಂತಕರು. ಆಗ ಅವ್ರ ಜೊತೆ ಹೋದಾಗ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಇತ್ತು. ನಾನು ಭಯದಿಂದಲೇ ಹೋದೆ ಸರ್, ಲಿಫ್ಟಲ್ಲಿ ಮೇಲೆ ಹೋಗಿ ನೋಡ್ತೇನೆ. ಹೋದ ತಕ್ಷಣ ಒಬ್ಬರು ವ್ಯಕ್ತಿ ಕೂತ್ಕೊಂಡಿದ್ದಾರೆ. ನೋಡ್ತೇನೆ ಬಂಜಾರ ಪ್ರಕಾಶನ. ಅವ್ರಿಗೊಂದು ನಮಸ್ಕಾರ ಮಾಡಿ ಕೂತ್ಕೊಂಡೆ. ಆಗ ದಾಮೋದರ ಶರ್ಮ ಅವರು, ಸರ್ ಇವರೇ ಸರ್ ಅಂತೇಳಿ ಇದು ಮಾಡಿದರು. ಏನಿಲ್ಲ ಸರ್, ಒಂದೇ ಮಾತು, ನಾನು ಬಂಜಾರ ಪ್ರಕಾಶನದ ಜೊತೆ ಇವತ್ತಿನ ಮಾತಾಡಲೂ ಇಲ್ಲ, ಅವ್ರ ಹತ್ತಿರ ಕೂಡ ನೋಡಲಿಲ್ಲ, ಹೀಗೆ ಪೇಪರ್ಲಿ ಹೀಗೆಲ್ಲ ನೋಡಿತ್ತು. ಅವ್ರು ಕೇಳಿದರು, ಮಗ ನಿನ್ನ ವಿಚಾರ ಎಲ್ಲ ನಂಗೆ ಗೊತ್ತಾಯಿತು ಅಂದರು. ಸರ್ ಓಕೆ. ನಾವು ತುಂಬ ದೊಡ್ಡರು ಸರ್, ನಾವೊಂದು ಹೀಗೆ ಏನು ಮಾತಾಡೋ ಗೊತ್ತಿಲ್ಲ ನಮಗೆ. ಹೌದಾ, ಎಷ್ಟು ಸಂಗ್ರಹ ಆಯಿತು ಅಂತ ಕೇಳಿದರು. ಸರ್ ನಾನೇನಾದ್ರು 25,000 ಅಂದ್ಬಿಟ್ರೆ ಮರ್ಯಾದೆ ಪ್ರಶ್ನೆ ಸರ್, ನಾನು ಸುಮ್ಮನಿರಬೇಕು. 4 ಲಕ್ಷ ಸಂಗ್ರಹ ಆಯಿತು ಅಂದೆ ಸರ್. ಹೌದಾ, ಇನ್ನೆಷ್ಟು ಶಾರ್ಟೇಜ್ ಉಂಟು? ಸರ್ ಇನ್ನೂ ಒಂದು 3 ಲಕ್ಷ ಶಾರ್ಟೇಜ್ ಉಂಟು. ಆಮೇಲೆ ಹೌದಾ, ಸರಿ ಟಕ್ಕ ತಗೊಂಡು ಫೋನ್ ಮಾಡು, ಹಲೋ ಬಾಲಣ್ಣ, ನಮ್ಮ ಹುಡುಗ ಬರ್ತಾರೆ, ಇಷ್ಟು ಕ್ಯಾಶನ್ನು ಕೊಟ್ಟು ಬಿಡಿ ಅಂತ ಅದು. ಸರ್ ಏನು ಸರ್, ನಿಜವಾಗ್ಲೂ 80% ನನ್ನ ಟೆನ್ಷನ್ ಕಡಿಮೆ ಮಾಡಿದಾರೆ ಅವರೇ. ಇಲ್ಲಿ ಹೇಳಿ ಧನ್ಯವಾದ ಒಂದು ಹೇಳಿ ಅವರಿಗೆ. ಅಯ್ಯೋ ಖಂಡಿತವಾಗಿಯೂ. ಪ್ರಕಾಶಣ್ಣ, ನಿಮ್ಮ ಜೊತೆ ಮಾತನಾಡುವಷ್ಟು ಅಥವಾ ನಿಮ್ಮ ಬಗ್ಗೆ ಹೇಳುವಷ್ಟು ನಾ ದೊಡ್ಡ ವ್ಯಕ್ತಿ ಅಲ್ಲ, ಆದರೆ ಕಷ್ಟದ ಕಾಲದಲ್ಲಿ ಕೈ ಹಿಡಿದಿದ್ದೀರಿ, ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹುಡುಗ ಅಂತ ಹೇಳಿದಿರಿ. ಹಾಗಾಗಿ ಈ ವಿಶ್ವ ದಾಖಲೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಏನು ಮಾಡಿದ್ದೇನೆ ಅದು ಮೊದಲು ಸಲ್ಲಿಕೆಯಾದದ್ದು ನಿಮಗೆ. ಯಾಕೆಂದರೆ ಆ ದೈವತ್ವವನ್ನು ನಿಮ್ಮಲ್ಲಿ ಕಂಡಂಥವನು ನಾನು. ಹಾಗಾಗಿ ಈ ಪ್ರೀತಿನ ಸದಾ ನಾನು ಸ್ಮರಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶಣ್ಣ. ಸರ್, ಅದು ಗುರುವಂದನಂದ ಕಾರ್ಯಕ್ರಮ ಮಾಡಿದೆ, ಅದು ಯಾವ ಉದ್ದೇಶ? ಸರ್ ಏನಿಲ್ಲ, ಒಂದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಇದು ರೆಕಾರ್ಡ್ ಆದದ್ದು, ಇದು ಇಡೀ ವರ್ಲ್ಡಲ್ಲಿ. ಹಾಗಾಗಿ ನನಗೆ ಮೊದಲು ಆಶಯ ಕೊಟ್ಟವ್ರನ್ನ ಸ್ಮರಿಸುವುದು ನನ್ನ ಕರ್ತವ್ಯ, ಜೊತೆಗೆ ಒಂದು ಕೃತಜ್ಞತೆ ಸರ್. ಆ ಒಂದು ಉದ್ದೇಶದಿಂದ ಮೊಟ್ಟ ಮೊದಲಿಗೆ ನನಗೆ ಶ್ರುತಿ ಅಂದರೆ ಹೀಗೆ ಅಂತ ಮೊದಲು ನನ್ನನ್ನು ಕರೆಸಿದವರು ದೇವರಾಜ್ ಅಂಕಲ್ ಮ್ಯಾಂಡೋಲಿನ್. ಆಮೇಲೆ ಸಾವಿರಾರು ವೇದಿಕೆಗಳನ್ನು ಕೊಟ್ಟು ನಿಮಗಾಗ್ತದೆ ಹಾಡಿ 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 ಅಂತ ಹಾಡಿಸಿದವರು ನಮ್ಮ ಕೀಬೋರ್ಡ್ ಸತೀಶ್ ಅಣ್ಣನವರು. ಆಮೇಲೆ ಏನೇ ಆದರೂ ನಮ್ಮ ಜೊತೆಗೆ ಇರಬೇಕು ಅಂತೆಲ್ಲ ಕರ್ಕೊಂಡು ಹೋದವರು ಪುಷ್ಕಳ ಸರ್ ಅವರು. ಹಾಗೆ ಈ 3 ತ್ರಿಮೂರ್ತಿಗಳು ನನ್ನ ಸಂಗೀತ ಪಯಣದ ಅಡಿಪಾಯ ಅಂತ ಹೇಳ್ಬೋದು. ಹಾಗಾಗಿ ಸರ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಅವ್ರ ಆಶೀರ್ವಾದ ನಂಗೆ ಬೇಕಿತ್ತು. ಹಾಗೆ ಆ ಆಶೀರ್ವಾದ ನಾನು ಅವರಿಗೆ ಅರ್ಪಿಸಿ ನನ್ನಲ್ಲಿ ಏನು ಕೊಟ್ಟಿದ್ದನೋ ಅದು ಬೆಲೆನ ಕಟ್ಟಲಿಕ್ಕಾಗೋದು ಅಂತ ಅವರ ಭಾವನೆ, ಜೊತೆಗೆ ನನ್ನ ಭಾವನೆ ಕೂಡ, ಅದನ್ನು ಅವರಿಗೆ ಕೊಟ್ಟು ನಾನು ಆಶೀರ್ವಾದ ತೆಗೆದುಕೊಳ್ಳುವಂಥದ್ದು ಒಂದು ಗುರು ಪರಂಪರೆ ಒಂದು ವ್ಯವಸ್ಥೆ. ಅದು ಆ ವ್ಯವಸ್ಥೆ ನಾನು ಮಾಡಿದೆ ಸರ್. ಖಂಡಿತ ಸರ್. ಇಲ್ಲಾಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ಯಾಕೆಂದ್ರೆ ಇಲ್ಲಿ 24 ಗಂಟೆ ಹಾಡುವಾಗ ಸರ್ ಒಟ್ಟು 7 ಜನ ನಾವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅವರು ಕೂಡ 24 ಗಂಟೆ ನುಡಿಸಿ ಅವ್ರದ್ದು ಕೂಡ ವರ್ಲ್ಡ್ ರೆಕಾರ್ಡ್ ಆಗಿದೆ. ಒಬ್ಬರಲ್ಲಿ ಏನಾದರೂ
ಒಂದು ಸಮಸ್ಯೆ ಆಯ್ತು ಅಂದ್ರೆ ಇಡೀ ಟೀಮೇ ಆಚೀಚೆ ಆಗ್ತಾ ಇತ್ತು ಸರ್. ನಾನು ಹೇಗೆ ಸಾಮರ್ಥ್ಯ ನಾನೇ ಮಾಡಿದೆನೋ ಒಂದೊಂದು ಸಂಗೀತ ಪರಿಕರದಲ್ಲಿಯೂ ಕೂಡ ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಕ್ರೆಡಿಟ್ ನನ್ನದು ಏನೋದಕ್ಕಿಂತಲೂ ಇಡೀ ನನ್ನ ಟೀಮಿಗೆ 7 ಜನಕ್ಕೂ ಕೂಡ ಬರಬೇಕು. ಸರ್ ನೀವು ಇಷ್ಟು 270 ಸಾಂಗ್ ಏನೋ ಹಾಡಿದ್ರಲ್ಲ, ಏನಾದ್ರೂ ಬಿಟ್ಟೋದ ಸಾಂಗ್ ಏನಾದ್ರು ಇದೆಯಾ? ಮನೇಲಿ ಬಂದು ಏನಾದ್ರು ಯೋಚನೆ ಮಾಡಿ? ಹೌದು ಸರ್, ಆಕ್ಚುಲಿ ಸರ್ ಅದು ಹೇಗಾಗಿತ್ತು ಅಂದ್ರೆ ನನಗೊಂದು 2 ಗಂಟೆ 3 ರಿಂದ 5 ಗಂಟೆ ಹಾಡುವಾಗ ಏನೋ ಅನಿಸ್ಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಟೈಮೇ ಇಲ್ಲ. ನಮ್ಮ ದೀಪಣ್ಣ ಅಂತೂ ಸರ್ ನೆಕ್ಸ್ಟ್ ರೆಡಿ, ಯಾಕೆ ನಿಮ್ಗೆ ಗೊತ್ತಿದೆ ಅಷ್ಟು ಸ್ಪೀಡ್ ಅಂತ. ಒಂದು 10 ಸೆಕೆಂಡ್ ಗ್ಯಾಪ್ ಇಲ್ಲ ಸರ್, ಟಕ್ ಟಕ್ ಟಕ ಹೋಗ್ತಾ ಇತ್ತು. ನಂಗೆ ಉಸಿರಾಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟಿದಾಯ್ತು. ಆಮೇಲೆ ಏನಾಯ್ತು ಅಂದ್ರೆ ಗೀತೆಗಳು ಜಾಸ್ತಿ ಬಂದ ತಕ್ಷಣ ಒಂದೊಂದು ರಾಗದ ಗೀತೆಗಳು ಇನ್ನೊಂದು ರಾಗಕ್ಕೆ, ಈಗ ಪಲ್ಲೆ ಹೋದ ತಕ್ಷಣ ಚರಣೆ ಹೋದ ತಕ್ಷಣ ಮರ್ತೆ ಹೋಗೋದು, ಅಂದ್ರೆ ಅದರ ಛಾಯೆ ಬಂದ್ಬಿಡ್ತೇವೆ ಸರ್ ಅಷ್ಟು ಬೇಗ. ಆಗ ನಾನು ಏನ್ ಮಾಡೋದು ಅರ್ಥ ಆಗ್ತಿರಲಿಲ್ಲ. ಆದರೂ ಕೂಡ ಕೊನೆಗೊಂದು ಒಳ್ಳೆ ಐಡಿಯಾ ಆನ್ ಸ್ಟೇಜ್ ಸರ್, ಒಂದು ಸಾಂಗನ್ನ ಮರ್ತು ಬಿಡೋದು. ನನಗೆ ಗೊತ್ತೇ ಇಲ್ಲ ಅದು ಮರ್ತು ಹೋಯ್ತು ಅಂತ. ಇಲ್ಲ, ಹಂಗೆ ಮರ್ತೋಗ್ತಿರ್ಲಿಲ್ಲ. ಬಟ್ ನಾನೊಂದು ಮೈಂಡ್ ಸೆಟ್ ಮಾಡಿಕೊಂಡೆ, ಅದನ್ನು ಮರ್ತು ಬಿಡಬೇಕು. ಆಮೇಲೆ ಈ ಗೀತೆಗಳು ನನಗೆ ಪಟ ನೆನಪಾಗ್ತಾ ಬಂತು. ಆಮೇಲೆ ಕೊನೆಗನ್ಸಿತು, ಇದು ಸಂಗೀತವೇ ನನ್ನ ದೇವರು. ಇಲ್ಲ ಸರ್, ಚಪ್ಪಾಳೆ. ಯಾಕೆಂದ್ರೆ ಆ ಸಂದರ್ಭಕ್ಕೆ ಆ ಸಾಂಗ್ ಬೇಕಿತ್ತು ನನಗೆ. ನಂಗೆ ಕರೆಕ್ಟ್ ನನ್ನ ಲೀಸ್ಟಲ್ಲೂ ಕೂಡ ಇದೆ, ಎಲ್ಲದೂ ಇದೆ. ಆದರೆ ಕೆಲವು ಕಡೆ 1 ಗಂಟೆಗೆ 10 ಸಾಂಗ್ ಹೋದದ್ದು ಉಂಟು, ಇನ್ನೊಂದ್ಸರಿ 1 ಗಂಟೆಗೆ 14 ಸಾಂಗ್ ಕೂಡ ರೀಚ್ ಆಯ್ತು. ಅಲ್ಲಿ ಸ್ವಲ್ಪ ವೇರಿಯೇಷನ್ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಇಲ್ಲಿ ನಾನು ಹುಡುಕ್ತಾ ಕೂತ್ರೆ ಅಲ್ಲಿ ಟೈಮ್ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಅದೊಂದು ಸಾಂಗು ಮರ್ತೋಗ್ಬಿಡ್ತು ಸರ್. ಯಶವಂತರೇ, ನೀವೊಂದು ಶಾರದೆ ದಯತೋರದೆ ಅದೊಂದು ಸಾಂಗ್ ಇತ್ತಲ್ಲ? ಹೌದು ಸರ್, ಅದು ಭಾರಿ ಅದ್ಭುತವಾಗಿ ಮಾಡಿದೆ. ಒಂದು ಪಲ್ಲವಿ ನಮ್ಮ ವೀಕ್ಷಕರಿಗೋಸ್ಕರ ಹಾಡುವ. ಖಂಡಿತವಾಗಿ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಅದ್ಭುತ ಸರ್, ಅದ್ಭುತವಾಗಿ ಮೂಡಿ ಬಂತು. ನಾನು ಆವತ್ತಂತೂ 2 ಸಲ ಕೇಳಿದೆ, ಆಮೇಲೆ ರಿಪೀಟ್ ಕೇಳಿದೆ. ಥ್ಯಾಂಕ್ ಯು ಸರ್. ಮತ್ತೆ ಈಗಿನ ಉದಯೋನ್ಮುಖ ಕಲಾವಿದರಿಗೆ ನೀವೇನೇ ಹೇಳಲು ಬಯಸ್ತೀರಿ? ಸರ್ ಏನಿಲ್ಲ ಸರಿ, ಒಂದು 3 ಶಬ್ದಗಳನ್ನು ನಾನು ಪ್ರಯೋಗ ಮಾಡ್ತಾನೆ. ಒಂದು, ಕಲಿಸಿದ ಗುರುಗಳಿಗೆ ಗೌರವವನ್ನು ಕೊಡಬೇಕು. 2ನೇದು, ಇಚ್ಛಾಶಕ್ತಿ ಇರಬೇಕು, ಇಚ್ಛಾಶಕ್ತಿ. 3ನೇದು, ದೇವರ ಮೇಲೆ ನಂಬಿಕೆ ಇರಬೇಕು. ಇಷ್ಟಿದ್ರೆ ಸಾಕು ಸರ್, ನಾವು ಎಂಥ ಅಸಾಧ್ಯವಾದದನ್ನು ಕೂಡ ಸಾಧಿಸಿ ತೋರಿಸ್ಬೋದು. ಕೆಲವು ಬೇಗ ಸಾಧಿಸ್ಲಿಕ್ಕಾಗ್ತದೆ, ಇನ್ನು ಕೆಲವು ಸ್ವಲ್ಪ ಟೈಮ್ ಹಿಡಿತದೆ. ಆದರೆ ಒಂದಲ್ಲ ಒಂದು ದಿನ ಆ ಒಂದು ಒಳ್ಳೆಯ ಸಮಯ ಬಂದೇ ಬರ್ತದೆ ಸರ್. ಇದಕ್ಕಿಂತ ಜೀವನದಲ್ಲಿ ದೊಡ್ಡ ಅಚೀವ್ಮೆಂಟ್ ಯಾವುದೂ ಇಲ್ಲ. ಹಾಗಾಗಿ ಯುವಕರು ನೀವೇನೇ ಮಾಡಿ ಒಳಿತನ್ನು ಮಾಡಿ ಅಷ್ಟೆ. ಸರ್ ಮತ್ತೊಂದು, ಈ ನೀನು ನೀನೆ ಅಂತ ಹಾಡಿದ್ರು. ಹೌದು ಸರ್, ಅದು 2 ವಾಯ್ಸ್ ಲಿಮಿಟೆಡ್ ಮಾಡಿ ಹಾಡಿದ್ರಿ. ಹೌದು. ಸ್ವಲ್ಪ ಡಿಫರೆಂಟ್ ಇದೆ. ಸಣ್ಣ ತುಣುಕು ಹಾಡುವುದು ಸಣ್ಣದು? ಓ ಖಂಡಿತ ಸರ್, ಇದು ಇನ್ನೊಂದು ಹಿಸ್ಟ್ರಿ ಇದೆ. ನಾನು ಎದೆ ತುಂಬೆ ಹಾಡುವಿನಲ್ಲಿ ನನಗೆ ವಿನ್ ಮಾಡಿ ಕೊಟ್ಟ ಗೀತೆ ಇದು. SPB ಸರ್ ಅದನ್ನೇ ಹೇಳಿದ್ರು. ನಾನು ಹಾಡುವಾಗ ಶಿಷ್ಯನಾಗಿ ನಾನು ಹಾಡಿದ್ದೇನೆ, ಜೊತೆಗೆ ಗುರುಗಳಾಗಿ ಮತ್ತೆ ಹಾಡಿದ್ದೇನೆ. ಇದು ನೀವು 2 ಒಟ್ಟಿಗೆ ಹಾಡ್ತೀರ ಅಂತ. ಸರ್ ಏನಿಲ್ಲ ಸರ್, ತುಂಬಾ ಸಿಂಪಲ್ ಇದು. ಗುರುಗಳ ಧ್ವನಿ ಬಂದಾಗ ಆಟೋಮೆಟಿಕ್ ಆಗಿ ನಮ್ಮ ದೇಹವನ್ನು ನಾವು ತಯಾರು ಮಾಡ್ಕೊಳ್ಬೇಕು. ಆಮೇಲೆ ಶಿಷ್ಯನ ಸ್ವರೂಪ ಬಂದಾಗ, ಶಿಷ್ಯ ಯಾವಾಗಲೂ ಗುರುಗಿಂತ ಸ್ವಲ್ಪ ಕೆಳಗೆ ಅಲ್ವ ಸರ್. ಹಾಗಾಗಿ ಈ ಸಂಗೀತದಲ್ಲಿ ಕೂಡ ಅಷ್ಟೇ, ನಾವೇ ಸ್ವಲ್ಪ ಅದನ್ನ ಸೆಟ್ ಮಾಡ್ಕೊಳ್ಬೇಕಷ್ಟೇ ಸರ್. ಅದೊಂದು ತುಣುಕು ಹಾಡ್ತೇನೆ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ
ನಾನೇನು ಹಾಡಲಯ್ಯ ದಾಸನು ದಾಸ, ನೀನು ನೀನೇ ಎಲ್ಲಿ ನಾನು ನಾನೇ, ನೀನು ನೀನೇ ಎಲ್ಲಿ ನಾನು ನಾನೇ. ಸರ್ ಸೂಪರ್. ಆ ಸಾಂಗು ನೀನು ನೀನೇ ಸಾಂಗು ಆ 2 ವಾಯ್ಸಲ್ಲಿ ಹಾಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಸಂಗೀತದ ಪಯಣ ಬಗ್ಗೆ ನಮಗೆಲ್ಲ ಹೇಳಿದಿರಿ. ಹೌದು, ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಒಂದು ಸ್ಟುಡಿಯೋಕ್ಕೆ ಕರೆಸಿ ನನ್ನ ವಿಶ್ವ ದಾಖಲೆಯ ಒಂದಷ್ಟು ಅಂಶಗಳನ್ನು ಎಳೆ ಎಳೆಯಾಗಿ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ಅಂತ ಮನದ ಅಂತರಾಳದ ಭಾವನೆಗಳು, ಆ ಒಂದು ಕ್ಷಣಗಳಿಗೋಸ್ಕರವಾಗಿ ಇಡೀ ನಮ್ಮ ನ್ಯೂಸ್ ಕಾರ್ಕಳದ ಎಲ್ಲ ಸಿಬ್ಬಂದಿ ವರ್ಗ, ತಾಂತ್ರಿಕ ವರ್ಗ, ಜೊತೆಗೆ ಎಲ್ಲ ಸಮಸ್ತ ವೀಕ್ಷಕರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ವಿಶೇಷವಾಗಿ ಮಜಾ ಟಾಕೀಸ್ ಮೋಹನ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಆದರೆ ನಿಮ್ಮ ಜೊತೆ ಮಾತನಾಡುವಂಥ ಸೌಭಾಗ್ಯ ಇವತ್ತು ನನಗೂ ಕೂಡ ದೊರೆಯಿತು. ಹಾಗೆ ನಿಮಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ವಿಶ್ವ ದಾಖಲೆ ಮಾಡಿರುವಂಥ ವಿದ್ವಾನ್ ಯಶವಂತ್ MG ಅವರಿಗೆ ನ್ಯೂಸ್ ಕಾರ್ಕಳದ ಪರವಾಗಿ ಕಿರು ಸನ್ಮಾನ ಕಾರ್ಯಕ್ರಮ. ವೀಕ್ಷಕರೇ, ಇದಾಗಿತ್ತು ಇಂದಿನ ನಮ್ಮ ಸಂಚಿಕೆ. ಮುಂದಿನ ಸಂಚಿಕೆಯೊಂದಿಗೆ ನಾವು ತಮ್ಮನ್ನು ಭೇಟಿಯಾಗಲಿಕ್ಕಿದ್ದೇವೆ. ನಮಸ್ಕಾರಗಳು.